ನಮಸ್ಕಾರ ಸ್ನೇಹಿತರೆ, ಟ್ರಂಪ್ ಭಾರತದ ಮೇಲೆ ಹೂಡಿರುವಂತಹ ಅಸ್ತ್ರ ನಿಮ್ಗೆ ಗೊತ್ತಿದೆ, ಈ ಟಾರಿಫ್ ಅಸ್ತ್ರ. 25% ಟಾರಿಫ್ ಅನ್ನ ಭಾರತದ ಉತ್ಪನ್ನಗಳ ಮೇಲೆ ನಾನು ಹೇರ್ತೇನೆ ಅಂತ ಹೇಳಿದ್ದಾರೆ. ಇವತ್ತಿನಿಂದ ಅದು ಇಂಪ್ಲಿಮೆಂಟ್ ಕೂಡ ಆಗಿದೆ. ಡೊನಾಲ್ಡ್ ಟ್ರಂಪ್ ಯಾವಾಗ 25% ಟಾರಿಫ್ ಅನ್ನ ಭಾರತದ ಮೇಲೆ ಹೇರ್ತೇನೆ ಅಂತೇಳಿ ಹೇಳಿದಾರೋ ಅದನ್ನ ವಿರೋಧ ಪಕ್ಷದವರು ಸಂಭ್ರಮಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನೀವು ನೋಡಿರ್ಬಹುದು, ಜಯರಾಮ್ ರಮೇಶ್ ಅವ್ರು ಕೊಟ್ಟಿರುವಂತಹ ಹೇಳಿಕೆಗಳು ಅಥವಾ ಅವ್ರು ಮಾಡಿರುವಂತಹ ಟ್ವೀಟ್, ಇದೆಲ್ಲದೂ ನೋಡಿದ್ರೆ ಅರ್ಥ ಆಗುತ್ತೆ ನಿಮ್ಗೆ ಅವರು ಎಷ್ಟು ಸಂಭ್ರಮಿಸ್ತಾ ಇದ್ದಾರೆ ಅಂತೇಳಿ. ಇದು ಅತ್ಯಂತ ನಾಚಿಕೆಗೇಡಿನ ಕೆಲಸ. ಕಾರಣ ಏನು ಅಂತ ಹೇಳಿದ್ರೆ, ಈ ಟಾರಿಫ್ ಇಂದಾಗಿ ಸಮಸ್ಯೆ ಉಂಟಾಗುವುದು ನಮ್ಮ ದೇಶದ ಆರ್ಥಿಕತೆಗೆ ಅಥವಾ ನಮ್ಮ ದೇಶದ ಉದ್ದಿಮೆಗಳಿಗೆ. ಇದನ್ನ ಅರ್ಥ ಮಾಡ್ಕೊಳ್ಳದೆ ಇರುವಂತಹ ವಿರೋಧ ಪಕ್ಷದವರು ಎಲ್ಲದರಲ್ಲಿಯೂ ರಾಜಕೀಯ ಮಾಡ್ಲಿಕ್ಕೆ ಹೋಗ್ತಾರೆ. ಪ್ರತಿಯೊಂದು ವಿಷಯವನ್ನು ಕೂಡ ರಾಜಕೀಯ ದೃಷ್ಟಿಯಿಂದಾನೇ ನೋಡ್ತಾರೆ. ಆದ್ರೆ ಇಲ್ಲಿ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಭಾರತ ಮತ್ತು ಅಮೆರಿಕದ ನಡುವೆ 5 ಬಾರಿ ಈ ಟ್ರೇಡ್ ಸಂಬಂಧಪಟ್ಟಂತಹ ಮೀಟಿಂಗ್ ಗಳು ನಡೆದಿದೆ. ಆದ್ರೆ ಪ್ರತಿಯೊಂದು ಮೀಟಿಂಗ್ ಕೂಡ ಫೇಲ್ಯೂರ್ ಆಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ಅಮೆರಿಕ ಭಾರತದ ಮೇಲೆ ಒತ್ತಡವನ್ನ ಹೇರ್ತಾ ಇತ್ತು. ಅವರ ಡೈರಿ ಪ್ರಾಡಕ್ಟ್ಸ್ ಮತ್ತೆ ಕೃಷಿ ಉತ್ಪನ್ನಗಳಿಗೆ ಭಾರತದ ಮಾರುಕಟ್ಟೆ ತೆರೆದುಕೊಳ್ಳಬೇಕು ಅಂತೇಳಿ. ಆದ್ರೆ ಭಾರತ ಯಾವುದೇ ಕಾರಣಕ್ಕೆ ನಿಮ್ಮ ಕೃಷಿ ಉತ್ಪನ್ನ ಮತ್ತು ಹೈನುಗಾರಿಕೆ ಉತ್ಪನ್ನಗಳು ನಮ್ಗೆ ಬೇಡವೇ ಬೇಡ ಅಂತ ಹೇಳಿದ್ರು. ಇದರಿಂದಾಗಿ ಸಿಟ್ಟಿಗೆದ್ದಂತಹ ಟ್ರಂಪ್ ಭಾರತದ ಮೇಲೆ 25% ಟಾರಿಫ್ ಪ್ಲಸ್ ಪೆನಾಲ್ಟಿ ಅಂತ ಹೇಳಿದ್ದಾರೆ. ಈ ಪೆನಾಲ್ಟಿ ವಿಷಯ ಬರ್ಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ನಾವು ರಷ್ಯಾದೊಂದಿಗೆ ವ್ಯವಹಾರವನ್ನ ಮಾಡ್ತಾ ಇದ್ದೇವೆ, ರಷ್ಯಾದೊಂದಿಗೆ ನೀವು ವ್ಯವಹಾರವನ್ನು ನಿಲ್ಲಿಸಬೇಕು ಅಂತ ಹೇಳಿದ್ರು. ಆದ್ರೆ ಭಾರತ ಅದಕ್ಕೆ ಒಪ್ಪಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ರಷ್ಯಾ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ದಿನದಿಂದನೂ ಕೂಡ ನಮ್ಮ ಮಿತ್ರನಾಗೇ ಇತ್ತದು. ಅಮೆರಿಕ ಆ ರೀತಿ ಅಲ್ಲ, ಅದಕ್ಕೆ ಬೇಕಾದಾಗ ಎಲ್ಲರೂ ಮಿತ್ರರು, ಬೇಡ ಅಂತ ಹೇಳಿದಾಗ ಎಲ್ಲರೂ ಕೂಡ ಅವರಿಗೆ ಶತ್ರುಗಳಾಗ್ಬಿಡ್ತಾರೆ. ಹಾಗಾಗಿ ಅಮೆರಿಕವನ್ನ ಖಂಡಿತವಾಗಿ ಭಾರತ ಯಾವತ್ತೂ ನಂಬೋದಿಲ್ಲ. ಅದೇ ರೀತಿಯಲ್ಲಿ ಭಾರತ ಅಮೆರಿಕವನ್ನ ಟ್ರೀಟ್ ಮಾಡಿದೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ, ಇಲ್ಲಿ ಕಾಂಗ್ರೆಸ್ನವರು ಭಾರತ ಸರ್ಕಾರದ ನಿಲುವನ್ನ ಪ್ರಶಂಸಿಸಬೇಕಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಕೃಷಿಕರ ಹಿತಾಸಕ್ತಿಯನ್ನ ರಕ್ಷಿಸಲಿಕ್ಕಾಗಿ ಭಾರತ ಯಾವುದೇ ರೀತಿಯಾದಂತ ರಾಜಿ ಮಾಡ್ಕೊಳ್ಳಿಕ್ ಹೋಗ್ಲಿಲ್ಲ. ಅದಕ್ಕೆ ಬದಲಾಗಿ ನೀವು ಸುಂಕ ಹಾಕೊಳ್ಳೋದವ್ರು ಹಾಕೊಳ್ಳಿ, ಪರವಾಗಿಲ್ಲ, ನಮ್ಗೆ ಬೇರೆ ದೇಶಗಳಿದೆ, ಆ ದೇಶಗಳೊಂದಿಗೆ ನಾವು ವ್ಯವಹಾರವನ್ನು ನಡೆಸ್ತೇವೆ, ಈ ರೀತಿಯಾದಂತಹ ನಿಲುವನ್ನ ಭಾರತ ತಳೀತು. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ದೇಶ ಏನು ಸಂಪೂರ್ಣವಾಗಿ ಎಕ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಿರುವಂತ ದೇಶ ಅಲ್ಲ. ಅದಕ್ಕೆ ಬದಲಾಗಿ ನಮ್ಗೆ ಡೊಮೆಸ್ಟಿಕ್ ಮಾರ್ಕೆಟ್ ಕೂಡ ಇದೆ. ಅಂದ್ರೆ ನಾವು ಬೆಳೆದಿರುವಂತಹ ಉತ್ಪನ್ನವನ್ನ ನಮ್ಮ ದೇಶದಲ್ಲೇ ನಾವು ಸೇಲ್ ಮಾಡಬಹುದು. ಹಾಗೆ ಒಂದಿಷ್ಟು ಎಕ್ಸ್ಪೋರ್ಟ್ ಕೂಡ ನಾವು ಮಾಡ್ತಾ ಇದ್ದೇವೆ. ಆದ್ರೆ ಅಮೆರಿಕ ಏನ್ ಹೇಳ್ತು, ಅಮೆರಿಕದಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ಳುವಂತ ಎಲ್ಲಾ ವಸ್ತುಗಳಿಗೆ 0% ಟಾರಿಫ್ ಅನ್ನ ಹೇರಬೇಕು. ಒಂದ್ ವೇಳೆ ನೀವು ಹಾಗೆ ಮಾಡಿಲ್ಲ ಅಂತ ಹೇಳಿದ್ರೆ, ನಿಮ್ಮ ದೇಶದ ಎಲ್ಲಾ ಉತ್ಪನ್ನಗಳ ಮೇಲೆ ನಾವು 25% ಟಾರಿಫ್ ಅನ್ನ ಹೇರ್ತೇವೆ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಅಮೆರಿಕ ಇನ್ನೊಂದು ಕುತಂತ್ರವನ್ನ ಮಾಡಿದೆ. ಅದೇನು ಅಂತ ಹೇಳಿದ್ರೆ, ನಮ್ಮ ದೇಶದಿಂದ ಅಮೆರಿಕಕ್ಕೆ ರಫ್ತಾಗುವಂತಹ ಔಷಧಗಳಿಗೆ ಇವ್ರು ಯಾವುದೇ ರೀತಿಯಾದಂತಹ ಟಾರಿಫ್ ಅನ್ನ ಹೇರ್ಲಿಕ್ಕೆ ಹೋಗ್ಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅಮೆರಿಕ ಸಂಪೂರ್ಣವಾಗಿ ಭಾರತದ ಮೆಡಿಸಿನ್ಗಳ ಮೇಲೆನೆ ಡಿಪೆಂಡ್ ಆಗಿದೆ. ಹಾಗಾಗಿ ಔಷಧಗಳನ್ನ ಈ ಟಾರಿಫ್ ಇಂದ ಹೊರಗಡೆ ಇಟ್ಟಿದೆ. ಇಲ್ಲಿ ಭಾರತ ಅಮೆರಿಕದ ಈ ಒಂದು ಸುಂಕಾಸ್ತ್ರ ಏನಿದೆ ಇದಕ್ಕೆ ಯಾವುದೇ ರೀತಿಯಾದಂತ ರೆಸ್ಪಾಂಡ್ ಮಾಡ್ಲಿಕ್ಕೆ ಹೋಗಿಲ್ಲ. ಡೋಂಟ್ ಕೇರ್ ಅಂತ ಸೈಲೆಂಟ್ ಆಗಿ ಇದ್ಬಿಡ್ತು. ಇದರಿಂದಾಗಿ ರೊಚ್ಚಿಗೆದ್ದಂತಹ ಡೊನಾಲ್ಡ್ ಟ್ರಂಪ್ ಇನ್ನೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಭಾರತದ ಎಕಾನಮಿ ಡೆಡ್ ಎಕಾನಮಿ ಅಂತೇಳಿ. ಅಂದ್ರೆ ಭಾರತದ ಆರ್ಥಿಕ ವ್ಯವಸ್ಥೆ ಏನಿದೆ ಇದು ಸಂಪೂರ್ಣವಾಗಿ ನಿಸ್ತೇಜಗೊಂಡ್ಬಿಟ್ಟಿದೆ, ಯಾವುದೇ ಕಾರಣಕ್ಕೆ ಈ ದೇಶ ಉದ್ಧಾರ ಆಗಲ್ಲ ಅಂತೇಳಿ ಹೇಳಿದ್ರು. ಕೇವಲ ನಮ್ಗೆ ಮಾತ್ರ ಹೇಳಿಲ್ಲ ಅವರು, ನಾವು ವ್ಯವಹಾರ ನಡೆಸ್ತಿರುವಂತಹ ರಷ್ಯಾದ ಬಗ್ಗೆ ಕೂಡ ಅದೇ ತರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆಗೂ ಕೂಡ ಭಾರತ ತಲೆ ಕೆಡಿಸ್ಕೊಳ್ಳಿಕ್ ಹೋಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಭಾರತದ ಎಕಾನಮಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅಂತೇಳಿ. ಅಲ್ಪ ಸ್ವಲ್ಪ ಅರ್ಥಶಾಸ್ತ್ರ ಗೊತ್ತಿರುವವನಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ ಭಾರತದ ಎಕಾನಮಿ ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳ್ಕೊಂಡು. ಆದ್ರೆ ಈ ಡೊನಾಲ್ಡ್ ಟ್ರಂಪ್ ಹೇಳ್ತಾನೆ ಡೆಡ್ ಎಕಾನಮಿ ಅಂತೇಳಿ. ಈ ಡೊನಾಲ್ಡ್ ಟ್ರಂಪ್ ಹೇಳಿರುವಂತಹ ಹೇಳಿಕೆಯನ್ನ ನಮ್ಮ ದೇಶದಲ್ಲಿರುವಂತಹ ಓರ್ವ ಮಹಾನ್ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಸ್ವಾಗತಿಸ್ತಾರೆ. ಡೊನಾಲ್ಡ್ ಟ್ರಂಪ್ ಏನ್ ಹೇಳಿದಾರೋ ಅದು 100% ಕರೆಕ್ಟ್. ಭಾರತ ದೇಶದ ಎಕಾನಮಿ ಡೆಡ್ ಎಕಾನಮಿ, ಇದು ನಿಮ್ಗೆ ಯಾರಿಗೆ ಗೊತ್ತಿಲ್ವಾ ಅಂತೇಳಿ ಪತ್ರಕರ್ತರನ್ನ ಪ್ರಶ್ನೆ ಮಾಡ್ತಾ ಇದ್ರು. ಹಾಗೇನೆ ರಾಹುಲ್ ಗಾಂಧಿ ಇನ್ನೊಂದು ಮಾತನ್ನ ಹೇಳಿದ್ರು, ಭಾರತದ ಎಕಾನಮಿ ಡೆಡ್ ಎಕಾನಮಿ ಅನ್ನೋದು ನಿರ್ಮಲಾ ಸೀತಾರಾಮನ್ ಮತ್ತೆ ನರೇಂದ್ರ ಮೋದಿ ಅವರಿಗೆ ಗೊತ್ತಿಲ್ಲ, ಮತ್ತು ಉಳಿದವರಿಗೆಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ವಿದೇಶದ ಪೇಪರ್ಗಳಲ್ಲಿ ಬಂದಿರುವಂತಹದ್ದು ಅಥವಾ ಬೇರೆ ಬೇರೆ ಈ ಹಲವಾರು ಸಂಸ್ಥೆಗಳೆಲ್ಲ ಇರ್ತದೆ, ಅವರೆಲ್ಲರೂ ಆಗಾಗ ಕೆಲವೊಂದು ರಿಪೋರ್ಟ್ ಗಳನ್ನ ರಿಲೀಸ್ ಮಾಡ್ತಾ ಇರ್ತಾರೆ. ಆ ರಿಪೋರ್ಟ್ ಗಳನ್ನೇ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಸಾಮಾನ್ಯವಾಗಿ ಭಾಷಣಗಳನ್ನ ಮಾಡ್ತಾರೆ, ಅಥವಾ ಸಂಸತ್ನ ಒಳಗಡೆನೋ ಸಂಸತ್ತಿನ ಹೊರಗಡೆನೋ ಪ್ರೊಟೆಸ್ಟ್ ಮಾಡೋದು ಎಲ್ಲದೂ ಮಾಡ್ತಾ ಇರ್ತಾರೆ. ಆದ್ರೆ ಈಗ ರಾಹುಲ್ ಗಾಂಧಿ ಅವರಿಗೆ ಒಂದ್ ರೀತಿಯಾದ ಜಾಣ ಕುರುಡು ಬಂದ್ಬಿಟ್ಟಿದೆ ಅನ್ಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ, IMF, ವರ್ಲ್ಡ್ ಬ್ಯಾಂಕ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಹಾಗೇನೆ ನಮ್ಮ RBI ಎಲ್ಲರೂ ಕೂಡ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಭಾರತದ ಎಕಾನಮಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅಂತೇಳಿ ಹೇಳ್ತಾ ಇದ್ದಾರೆ. ನಮ್ಮ ನಂತರದ ಸ್ಥಾನದಲ್ಲಿ ಬೇರೆ ದೇಶಗಳಿದೆ, ಅದು ಬೇರೆ ವಿಷಯ, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಕಾಗಿಲ್ಲ. ಇದಲ್ಲದೆ ನಮ್ಮ ದೇಶದ GDP ಕೂಡ ಅಷ್ಟೇ ಬೇರೆ ಎಲ್ಲಾ ದೇಶಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಹೈ ಅಲ್ಲಿದ್ದೇವೆ ನಾವು. ನಮ್ಮ GDP ಈಗ 6.2% ಇದೆ.
ಇದನ್ನು ಕೂಡ ರಾಹುಲ್ ಗಾಂಧಿ ಅವರು ಸ್ವಲ್ಪ ನೋಡ್ಬೇಕಾಗಿತ್ತು. ಅದಕ್ಕೆ ಬಿಟ್ಟು ಅಮೆರಿಕದ ಅಧ್ಯಕ್ಷ ಏನೋ ಬೊಗಳದ ಅದನ್ನ ಇವರು ಸರಿ ಅಂತೇಳಿ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಇದಲ್ಲದೇನೆ ಇನ್ನೊಂದು ನಾವು ಯೋಚನೆ ಮಾಡಬೇಕು. ಅದೇನು ಅಂತ ಹೇಳಿದ್ರೆ, ನಮ್ಮ ದೇಶ ಈಗ ಆರ್ಥಿಕತೆಯಲ್ಲಿ 4ನೇ ಸ್ಥಾನದಲ್ಲಿದೆ. ಬಹುಶಃ ಮುಂದಿನ 1 ಅಥವಾ 2 ವರ್ಷದಲ್ಲಿ ನಾವು 3ನೇ ಸ್ಥಾನಕ್ಕೆ ಏರುವವರಿದ್ದೇವೆ. ಇದನ್ನ ಕೂಡ ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೋಬೇಕು. ಒಂದ್ ವೇಳೆ ಭಾರತದ ಎಕಾನಮಿ ಡೆಡ್ ಎಕಾನಮಿ ಆಗಿದ್ದಿದ್ರೆ ನಾವು ಹೇಗೆ 4ನೇ ಅತಿ ದೊಡ್ಡ ಆರ್ಥಿಕತೆ ಆಗ್ತಾ ಇದ್ವಿ. ಇದು ಸಾಮಾನ್ಯವಾಗಿ ಅಲ್ಪ ಸ್ವಲ್ಪ ಅಕ್ಷರ ಜ್ಞಾನ ಇರುವವರಿಗೆ ಖಂಡಿತವಾಗಿ ಅರ್ಥ ಆಗುವಂತಹದ್ದು. ಈಗಾಗಲೇ ರಾಹುಲ್ ಗಾಂಧಿ ಅವರ ಈ ಹೇಳಿಕೆಯನ್ನ ಅವರ ಪಕ್ಷದಲ್ಲಿರುವವರೇ ಹಲವಾರು ಜನ ಖಂಡಿಸ್ತಾ ಇದ್ದಾರೆ. ಈ ರೀತಿ ಮಾತಾಡಬಾರ್ದಿತ್ತು ಅಂತಕೊಂಡು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಈ ರೀತಿಯಾಗಿ ಯಾಕೆ ಬಿಹೇವ್ ಮಾಡ್ತಾ ಇದ್ದಾರೆ, ಬೇರೆ ಏನೂ ಅಲ್ಲ, ಅವರು ಬಹಳಷ್ಟು ಪ್ರಯತ್ನವನ್ನ ಪಟ್ಟಿದ್ರು ಭಾರತವನ್ನ ಬಗ್ಗಿಸಬೇಕು ಅಂತ ಕೊಂಡು. ಆದ್ರೆ ಭಾರತ ಯಾವುದಕ್ಕೂ ಬಗ್ಲಿಲ್ಲ. ಅದಲ್ಲದೇನೆ ಅವರ F-35 ವಿಮಾನಗಳನ್ನ ಭಾರತ ಪರ್ಚೇಸ್ ಮಾಡಬೇಕು ಅಂತ ಬಹಳಷ್ಟು ಪ್ರೆಷರ್ನ ಭಾರತದ ಮೇಲೆ ಹಾಕ್ತಾ ಇದ್ದಾರೆ. ಆದ್ರೆ ಭಾರತ ಖಡಾಖಂಡಿತವಾಗಿ ಹೇಳಿದೆ, ನಾವು ಯಾವುದೇ ಕಾರಣಕ್ಕೆ ನಿಮ್ಮ F-35ಗಳನ್ನ ಪರ್ಚೇಸ್ ಮಾಡೋದಿಲ್ಲ, ಅದಕ್ಕೆ ಬದಲಾಗಿ ನಾವು ರಷ್ಯಾದಿಂದ ಯುದ್ಧ ವಿಮಾನಗಳನ್ನ ಪರ್ಚೇಸ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಇದನ್ನ ಕೂಡ ಡೊನಾಲ್ಡ್ ಟ್ರಂಪ್ಗೆ ಸಹಿಸಿಕೊಳ್ಳಿ ಸಾಧ್ಯ ಆಗ್ತಾ ಇಲ್ಲ. ಈ ಎಲ್ಲ ವಿದ್ಯಮಾನಗಳಿಂದಾಗಿ ಡೊನಾಲ್ಡ್ ಟ್ರಂಪ್ ಬಹಳಷ್ಟು ಅವಮಾನಿತರಾಗಿದ್ದಾರೆ. ಅದಕ್ಕಾಗಿ ಅವರು ಇನ್ನೊಂದು ಅಸ್ತ್ರವನ್ನು ಹೂಡಿದ್ದಾರೆ. ಅದೇನು ಅಂತ ಹೇಳಿದ್ರೆ ಪಾಕಿಸ್ತಾನದೊಂದಿಗೆ ಇವರೇನೋ ಒಂದು ಟ್ರೇಡ್ ಡೀಲ್ ನ ಫೈನಲ್ ಮಾಡಿದಾರಂತೆ. ಆ ಟ್ರೇಡ್ ಡೀಲ್ ಪ್ರಕಾರ ಪಾಕಿಸ್ತಾನದೊಂದಿಗೆ ಅವರ ವ್ಯವಹಾರವನ್ನು ಜಾಸ್ತಿ ಮಾಡ್ತಾ ಇದ್ದಾರಂತೆ. ಅದಲ್ಲದೇನೆ ಡೊನಾಲ್ಡ್ ಟ್ರಂಪ್ ಇನ್ನೊಂದು ಬಹುದೊಡ್ಡದಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಪಾಕಿಸ್ತಾನದಲ್ಲಿ ಅತಿ ದೊಡ್ಡದಾದಂತಹ ಒಂದು ಕಚ್ಚಾ ತೈಲದ ನಿಕ್ಷೇಪವೇ ಪತ್ತೆ ಆಗಿದೆ. ನಾವು ಸದ್ಯದಲ್ಲೇ ಪಾಕಿಸ್ತಾನದೊಂದಿಗೆ ಸೇರಿ ಈ ಕಚ್ಚಾ ತೈಲವನ್ನು ಹೊರತೆಗೆಯುವಂತ ಕೆಲಸಕ್ಕೆ ಕೈ ಹಾಕ್ತೇವೆ ಅಂತೇಳಿ ಹೇಳಿದ್ದಾರೆ. ಈ ರೀತಿಯಾದಂತಹ ಸುದ್ದಿಗಳನ್ನ ಬಹಳ ವರ್ಷಗಳಿಂದ ನಾವು ಕೇಳ್ತಾನೆ ಇದ್ದೇವೆ. ಆದ್ರೆ ಪಾಕಿಸ್ತಾನದಲ್ಲಿ ಯಾವುದು ಕೂಡ ಇಲ್ಲಿವರೆಗೆ ರಿಯಲೈಸ್ ಆಗಲಿಲ್ಲ. ಇಲ್ಲಿ ಡೊನಾಲ್ಡ್ ಟ್ರಂಪ್ ಕೇವಲ ನಾವು ಕಚ್ಚಾ ತೈಲವನ್ನು ಹೊರಗಡೆ ತೆಗಿತೇವೆ ಅಂತೇಳಿ ಹೇಳಿದ್ರೆ ಏನು ಬೇಸರ ಇರಲಿಲ್ಲ, ಅಥವಾ ಯಾರು ಏನು ಮಾತಾಡ್ತಾ ಇರಲಿಲ್ವೇನೋ. ಅದಕ್ಕೆ ಬದಲಾಗಿ ಡೊನಾಲ್ಡ್ ಟ್ರಂಪ್ ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಭಾರತಕ್ಕೆ ಕಚ್ಚಾ ತೈಲವನ್ನ ಎಕ್ಸ್ಪೋರ್ಟ್ ಮಾಡ್ತದೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮಾತನ್ನ ಡೊನಾಲ್ಡ್ ಟ್ರಂಪ್ ಯಾಕೆ ಹೇಳಿದ್ರು ಅನ್ನೋದನ್ನ ನಾವು ಅವ್ರ ಹತ್ರನೇ ಹೋಗಿ ಕೇಳಬೇಕಾಗಿ ಬರ್ತದೆ. ನೀವೇ ಜಸ್ಟ್ ಯೋಚನೆ ಮಾಡಿ, ಪಾಕಿಸ್ತಾನದಿಂದ ಭಾರತ ಮುಂದೆ ಎಂದಾದ್ರೂ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ಳುವಂತ ಸಾಧ್ಯತೆ ಇದೆಯಾ ಅಂತೇಳಿ. ಇದೊಂದು ರೀತಿ ಬಹುದೊಡ್ಡದಂತ ಜೋಕ್ ತರ ಕಾಣಿಸ್ತಾ ಇದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಡೊನಾಲ್ಡ್ ಟ್ರಂಪ್ ನ ಬಹಳಷ್ಟು ದೇಶದ ನಾಯಕರು ಜೋಕರ್ ತರ ಟ್ರೀಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈಗ ಒಂದ್ ಮಾತನ್ನ ಹೇಳ್ತಾರೆ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬೇರೆದ್ದೇ ಒಂದು ಹೇಳಿಬಿಡ್ತಾರೆ, ಕೊನೆಗೆ ಅದೆಲ್ಲದನ್ನು ಬಿಟ್ಟು ಇನ್ನೊಂದು ಯೂ ಟರ್ನ್ ತಗೊಂಡು ಬೇರೆ ಇನ್ನೊಂದು ಹೊಸ ಕತೆ ಹೇಳ್ತಾರೆ. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಅವರ ಮಾತನ್ನ ಯಾವುದೇ ಕಾರಣಕ್ಕೆ ನಂಬಲಿಕ್ಕೂ ಸಾಧ್ಯ ಇಲ್ಲ ನಾವು, ಅದೇ ರೀತಿಯಲ್ಲಿ ಅಲ್ಲಗೆಳಲಿಕ್ಕೂ ಸಾಧ್ಯ ಇಲ್ಲ. ಒಂದು ರಾಷ್ಟ್ರದ ಅಧ್ಯಕ್ಷ ಕೊಡುವಂತ ಹೇಳಿಕೆಗಳು ಎಷ್ಟು ಜವಾಬ್ದಾರಿಯುತವಾಗಿರ್ತದೆ, ಇದನ್ನೆಲ್ಲದನ್ನು ಕೂಡ ಡೊನಾಲ್ಡ್ ಟ್ರಂಪ್ ಯೋಚನೆ ಮಾಡಬೇಕಾಗ್ತದೆ. ಆದ್ರೆ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಒಂದ್ ರೀತಿ ತಲೆ ಕೆಟ್ಟವ್ರ ತರ ಬಿಹೇವ್ ಮಾಡ್ತಾ ಇದ್ದಾರೆ. ಇದಕ್ಕೊಂದು ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಅವರ ಜನಪ್ರಿಯತೆ ದಿನೇ ದಿನೇ ಕುಸಿತಾ ಇದೆ. ಪ್ರತಿ ಬಾರಿ ಸರ್ವೆ ಆದಾಗಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರ ಜನಪ್ರಿಯತೆ 5-6% ಕುಸಿತಾ ಇದೆ. ಹಾಗಾಗಿ ಡೊನಾಲ್ಡ್ ಟ್ರಂಪ್ಗೆ ಏನ್ ಮಾಡ್ಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಆದ್ರಿಂದಾಗಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ತಾರೆ. ಈ ಹುಚ್ಚು ಹೇಳಿಕೆಗಳನ್ನ ಸಮರ್ಥಿಸುವಂತಹ ಬಹುದೊಡ್ಡ ನಾಯಕ ನಮ್ಮ ದೇಶದಲ್ಲಿದ್ದಾರೆ, ಅದು ರಾಹುಲ್ ಗಾಂಧಿ ಅವರು. ಇಲ್ಲಿ ಪುನಃ ಪಾಕಿಸ್ತಾನದ ವಿಷಯಕ್ಕೆ ಬರೋದಾದ್ರೆ, ಅಮೆರಿಕ ಈಗ ಪಾಕಿಸ್ತಾನದ ಮೇಲೆ ಅಷ್ಟೊಂದು ಕಾನ್ಸಂಟ್ರೇಟ್ ಯಾಕೆ ಮಾಡ್ತಾ ಇದೆ? ಬಹುಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ, ಒಂದ್ ವೇಳೆ ಇರಾನ್ ಮೇಲೆ ಏನಾದ್ರೂ ಯುದ್ಧವನ್ನ ಸಾರಿದ್ರೆ ಆಗ ಅಮೆರಿಕಕ್ಕೆ ಕೂತ್ಕೊಳ್ಳಿಕ್ಕೆ ಒಂದು ಜಾಗ ಬೇಕು. ಹಾಗಾಗಿ ಈಗ ಅಮೆರಿಕ ಬಲೂಚಿಸ್ತಾನದ ಮೇಲೆ ಕಣ್ಣನ್ನ ಇಟ್ಟಿದೆ. ಇವ್ರು ಹೇಳ್ತಾ ಇದಾರಲ್ಲ, ಖನಿಜ ಸಂಪತ್ತು ಅಥವಾ ಈ ಕಚ್ಚಾ ತೈಲ ಅಂತೇಳಿ ಎಲ್ಲ ಹೇಳ್ತಾ ಇದಾರಲ್ಲ, ಅದೆಲ್ಲದೂ ಸಿಗುವಂತ ಸಾಧ್ಯತೆ ಇದ್ರೆ ಬಲೂಚಿಸ್ತಾನ. ಹಾಗಾಗಿ ಅಮೆರಿಕ ಬಲೂಚಿಸ್ತಾನಕ್ಕೆ ಬಂದು ಕೂತ್ಕೊಳ್ಳಿಕ್ಕೆ ಒಂದು ದಾರಿಯನ್ನು ಹುಡುಕ್ತಾ ಇದೆ. ಅದಕ್ಕೆ ಅವರು ಸಿಕ್ಕಿರುವಂತಹ ಒಂದು ಅವಕಾಶ ಅಂದ್ರೆ ಈ ಖನಿಜ ಸಂಪತ್ತನ್ನ ತೆಗೆಯುವಂತಹದ್ದು ಅಥವಾ ಕಚ್ಚಾ ತೈಲವನ್ನ ತೆಗಿತೇವೆ ಅಂತೇಳಿ ಹೇಳಿ ಬಲೂಚಿಸ್ತಾನಕ್ಕೆ ಎಂಟ್ರಿಯನ್ನ ಪಡ್ಕೊಳ್ಳುವಂಥದ್ದು. ನಾವು ಬಹುದೊಡ್ಡದಾದಂತ ಹೂಡಿಕೆಯನ್ನ ಪಾಕಿಸ್ತಾನದಲ್ಲಿ ಮಾಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಈಗಾಗಲೇ ಚೀನಾ ಬಹಳಷ್ಟು ಹೂಡಿಕೆಯನ್ನ ಪಾಕಿಸ್ತಾನದಲ್ಲಿ ಮಾಡಿ ಸಿಕ್ಕಿ ಬಿದ್ದಿದೆ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಬಲೂಚಿಸ್ತಾನದಲ್ಲಿ ಚೀನಿಯರನ್ನ ನೋಡಿದ್ರೆ ಅಲ್ಲಿಯ BLA ಪಡೆಗಳು ಕೊಂದು ಹಾಕ್ತಾ ಇದೆ. ಚೀನಾದವರು ಬಲೂಚಿಸ್ತಾನಕ್ಕೆ ಬರ್ಲಿಕ್ಕೆ ಹೆದರ್ಕೊಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಅಮೆರಿಕ ಬಲೂಚಿಸ್ತಾನಕ್ಕೆ ಎಂಟರ್ ಆಗ್ಲಿಕ್ಕೆ ಪ್ರಯತ್ನಿಸ್ತಾ ಇದೆ. ಒಂದ್ ವೇಳೆ ಅಮೆರಿಕ ಬಲೂಚಿಸ್ತಾನಕ್ಕೆ ಬಂದ್ರೆ BLA ಅವರು ಸುಮ್ಮನೆ ಕೂತ್ಕೊಳ್ತಾರ? ಖಂಡಿತವಾಗಿ ಸುಮ್ಮನೆ ಕೂತ್ಕೊಳ್ಳಲ್ಲ. ಅವರು ಕೂಡ ಇವ್ರ ಮೇಲೆ ತಿರುಗಿ ಬೀಳುವಂತ ಸಾಧ್ಯತೆ ಇದೆ. ಇಲ್ಲಿ ಪಾಕಿಸ್ತಾನ ಕೂಡ ಒಂದು ಆಟವನ್ನ ಆಡ್ತಾ ಇದೆ. ಅದೇನಂತ ಹೇಳಿದ್ರೆ, ದಿನೇ ದಿನೇ ಬಲೂಚಿಸ್ತಾನದಲ್ಲಿ ಸ್ವಾತಂತ್ರ್ಯ ಹೋರಾಟ ಜಾಸ್ತಿ ಆಗ್ತಾನೆ ಇದೆ. ಇಲ್ಲಿ ಪದೇ ಪದೇ ಪಾಕಿಸ್ತಾನ ಹೇಳ್ತಾ ಇದೆ, ಈ BLA ಹಿಂದೆ ಭಾರತ ಇದೆ, ಭಾರತ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂತೇಳಿ. ಅಲ್ಲದೇನೆ ಪಾಕಿಸ್ತಾನದ ಆರ್ಮಿ ಇರ್ಬೋದು ಅಥವಾ ಪೊಲೀಸರು ಇರ್ಬೋದು, ಇವ್ರು ಯಾರಿಗೂ ಕೂಡ ಬಲೂಚಿಸ್ತಾನದ ಒಳಗಡೆ ಕಾಲಿಡ್ಲಿಕ್ಕೂ ಕೂಡ ಹೆದರಿಕೆ ಆಗ್ತಾ ಇದೆ. ಒಂದ್ ವೇಳೆ ಅಲ್ಲಿ ಹೋದ್ರೆ ಇವ್ರನ್ನ ಕೊಂದು ಹಾಕ್ತಾ ಇದ್ದಾರೆ. ಆದ್ರಿಂದಾಗಿ ಅಮೆರಿಕವನ್ನ ಅಲ್ಲಿ ತಗೊಂಡ್ ಬಂದು ಕೂರಿಸಿದ್ರೆ ನಮ್ಗೆ ಮುಂದಿನ ದಿನಗಳಲ್ಲಿ ಬಲೂಚಿಸ್ತಾನದಲ್ಲಿ ನಡೀತಾ ಇರುವಂತಹ ಈ ಗಲಭೆ ಅಥವಾ ಸ್ವಾತಂತ್ರ್ಯ ಹೋರಾಟ ಇದೆಲ್ಲವನ್ನು ಹತ್ತಿಕ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯಾಗಿ ಯೋಚನೆಯನ್ನ ಪಾಕಿಸ್ತಾನ ಮಾಡ್ತಾ ಇದೆ ಅಂತದೆ. ಅದಕ್ಕಾಗಿ ಪಾಕಿಸ್ತಾನ ಅಮೆರಿಕದ ತೊಡೆ ಏರಿ ಕೂತಿದೆ.
ಒಂದ್ ವೇಳೆ ಅಲ್ಲಿ ಅಮೆರಿಕ ಏನಾದ್ರು ಎಂಟರ್ ಆದ್ರೆ ಇದರಿಂದ ಸಮಸ್ಯೆಗೆ ಈಡಾಗೋದು ಪುನಃ ಪಾಕಿಸ್ತಾನ. ಇದಕ್ಕೆ ಕಾರಣ ಏನು ಅಂದ್ರೆ ಚೀನಾ ಇವರು ಕೈ ಬಿಟ್ಟು ಬಿಡ್ತಾರೆ. ಈಗಾಗಲೇ ಚೀನಾದೊಂದಿಗೆ ಬಹಳಷ್ಟು ವ್ಯವಹಾರವನ್ನ ಮಾಡಿದ್ದಾರೆ, ಹಾಗೇನೆ ಬಹಳಷ್ಟು ಸಾಲವನ್ನು ಕೂಡ ಇವರು ತಗೊಂಡಿದ್ದಾರೆ. ಈ ಸಾಲ ಎಲ್ಲದನ್ನು ಮರುಪಾವತಿ ಮಾಡಿ ಅಂತೇಳಿ ಪಾಕಿಸ್ತಾನದ ತಲೆ ಮೇಲೆ ಕೂತ್ಕೊಳ್ಳುವಂತ ಸಾಧ್ಯತೆ ಇದೆ. ಇಲ್ಲಿ ಅಮೆರಿಕ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಭಾರತವನ್ನ ಬಗ್ಗು ಬಡಿಬೇಕು ಅಂತ ಹೇಳಿದ್ರೆ ಪಾಕಿಸ್ತಾನದ ಜೊತೆಗೆ ನಾವು ಕೈ ಜೋಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಪಾಕಿಸ್ತಾನಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದೆ. ಆದ್ರೆ ಇವರಿಬ್ಬರ ಸ್ನೇಹ ಎಷ್ಟು ದಿನ ಮುಂದುವರಿತದೆ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡ್ತದೆ. ನೋಡೋಣ ಮುಂದೆ ಏನೆಲ್ಲ ಆಗ್ತದೆ ಅಂತೇಳಿ. ಸ್ನೇಹಿತರೆ, ನಾನಿಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.